ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಕೆರೆಯಂತಾದ ಮನ್ನಾಯಕೇಳಿ ಮುಖ್ಯ ರಸ್ತೆ. ಬೊಮ್ಮಾಯಿ ಸರ್ಕಾರದಲ್ಲಿ ಮಾಜಿ ಸಚಿವರಾದ ಬಂಡೆಪ್ಪ ಖಾಶೆಂಪುರ ಅವರು ಕೋಟ್ಯಾಂತರ ರೂಪಾಯಿ ವಿಶೇಷ ಅನುದಾನ ತಂದು ಮನ್ನಾಯಕೇಳಿ ಗ್ರಾಮದ ಮುಖ್ಯ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಿ ಕಾಮಗಾರಿಗೆ ಚಾಲನೆ ನೀಡಿದ ನಂತರ ಅಧಿಕಾರಿಗಳ ಅವೈಜ್ಞಾನಿಕ ಕಾರಣದಿಂದ ಮಳೆ ನೀರನ್ನು ಗ್ರಾಮದಿಂದ ಹೋಗುವ ಮುಖ್ಯ ಕಾಲುವೆಯನ್ನೇ ಮುಚ್ಚಿ ರಸ್ತೆ ನಿರ್ಮಾಣ ಮಾಡಿದರಿಂದ ಮಳೆ ನೀರು ಮುಂದೆ ಸಾಗುವುದಕ್ಕೆ ಕಾಲುವೆ ಇಲ್ಲದೆ ಕೆರೆಯಂತಾಗಿದ್ದು ಸರ್ಕಾರವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಭ್ರಷ್ಟ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಯಿಂದ ಮನ್ನಾಯಕೇಳಿ ಜನರಿಗೆ ಸೂಕ್ತವಾದ ರಸ್ತೆ ನೀಡುವ ವಿಫಲವಾಗಿದೆ ಎಂದು ಹೇಳಬಹುದು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಎಚ್ಚೆತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ರಸ್ತೆಯನ್ನು ಹಾಳುವಾಗುವ ಮೊದಲು ಕೂಡಲೇ ಮಳೆ ನೀರಿಗೆ ಮುಂದೆ ಸಾಗುವ ಕ್ರಮ ಕೈಗೊಂಡು ರಸ್ತೆ ಹಾಳಾಗದಂತೆ ತಡೆಯುತ್ತಾರೋ ಅಥವಾ ಇಲ್ಲವೂ ಕಾದು ನೋಡಬೇಕು.